ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಹೋಗ ಲಗುನ ಹೋಗ್ಲಿ. ಓಡ್ಸ ಓಡ್ಸ್ ಓಡ್ಸ್ ನಡಿ ನಡಿ. ಅಲ್ಲಿ ಅಂಗಡಿ ಹತ್ರ ನಿಲ್ಸು. ನಿಲ್ಸ್ 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 ನಿಲ್ಸು. ಈಕಿನ್ ನೋಡ್ರೇನ್ರಿ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಏಯ್ ಈಕಿನ ಯಾರು ನೋಡ್ರೇನ್ರಿ? ಈಕಿ ನೋಡಿರ್ಲಿ? ನೋಡಿಲ್ಲ ಸರ್, ಯಾರು ಗೊತ್ತೇ ಇಲ್ಲ. ನೋಡಿಲ್ಲ ಅಂದ್ರೆ ಇಲ್ಲಿ ಹಾಕದಿಲ್ಲ. ನೇತ್ರಾವತಿ ಎಲ್ಲಿದಾಳಕ್ಕೆ? ನೋಡಿಲ್ಲ? ನೋಡಿಲ್ಲ ಸರ್. ನೋಡಿಲ್ಲ ಅಂದ್ರ ಈಕಿನ ನೋಡಿಲ್ಲ ಅಂತವ. ನೋಡಿಲ್ಲ. ಬರ್ರಿ ಬರ್ಲಿ. ಈಕಿನ ನೋಡ್ರೇನ? ನೋಡಿ ಈಕಿನ? ಇಲ್ಲ ಹೋಗ್ರಿ. ನೋಡಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದಿ? ನಡಿಲೆ ನಡಿ. ಎಲ್ಲ ಹಾಕಿ. ನೇತ್ರ 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 ಎಲ್ಲಿ ಕಳ್ಸಿರಕಿನ? ಇಲ್ಲಿ ನೇತ್ರ ಬಂದಿಲ್ಲ ಅಂದ್ರೆ ಯಾಕೆ ಅಂಗಡಿ ತೆಗೆದಿಯೋ? ಮುಚ್ಚ ಅಂಗಡಿನ. ದಾನಪುರೆ ಮುಚ್ಚ ಮುಚ್ಚ. ನೇತ್ರ ಎಲ್ಲೋ? ನೇತ್ರ ಎಲ್ಲಿ? ನೇತ್ರ ಎಲ್ಲಿ? ನೇತ್ರ ನೇತ್ರ ನೇತ್ರ. ಯಾರು ನೋಡ್ರಿ ಕಿನ? ಯಾರು ನೋಡ್ರಿ? ಯಾರು ನೋಡ್ರಿ ಅಂತಿಕಿನ? ನೇತ್ರ ಅಯ್ಯೋ ದಾನಪುರೆ, ನನ್ ಮಾತ್ ಕೇಳಿ. ಏಯ್ ಬಾರೋ ಇಲ್ಲಿ. ನೋಡಿ ಈಕಿನಿ. ನೋಡಿ ಇಲ್ಲಿ. ನೋಡಿಲ್ಲಪ್ಪ. ನೋಡಿಲ್ಲ ಅಂದ್ರೆ ಇಲ್ಲಿ ಯಾಕೋ ಬಂದೆ? ನಡಿ. ಅಯ್ಯೋ ದಾನಪುರೆ, ನಡಿ ನಡಿ. ದಾನಪುರೆ ದಾನಪುರೆ ನಿಲ್ಸಿ. ನೇತ್ರ ನೇತ್ರ ನೇತ್ರ. ಏಯ್ ಬಾರೋ ಇಲ್ಲಿ. ಈಕಿನ ನೋಡಿನ? ನೋಡಿಲ್ಲ ಹೋಗಯ್ಯ. ಯಾಕೆ ನೋಡಿಲ್ಲ ಈಕಿನ? ಯಾರಿ ನೀವು? ಈಕಿನ ಯಾಕೆ ನೋಡಿಲ್ಲ ಹೇಳ? ಏಯ್ ಹೇಳ. ನೇತ್ರ ನೇತ್ರ ನೇತ್ರ. ಸುಮ್ನೆ ಇರಿ ದಾನಪುರೆ, ಸಿಗ್ತಾಳೆ ಇರಿ. ಸಿಗ್ಲಿಲ್ಲ ಅಂದ್ರೆ ಯಾಕೆಲ್ಲ ಹಿಂಗ್ ಬಿಸಾಕ್ತಾ ಇದ್ದೀರಾ? ಎಣ್ಣೆ ಸಿಗ್ತತೇನೆ? ಎಣ್ಣೆ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ಅಂಗಡಿ ಯಾಕೆ ತೆಗ್ದಿಲ್ಲ? ಕೊಡು, ಇನ್ನೊಂದು ಸೋಡಾ ಕೊಡು. ಕೊಡು ಕೊಡು ಕೊಡು. ಅಮ್ಮ 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 ಅಮ್ಮ. ಕಾಪಿಟೆ ಬಿಸಿ ಬಿಸಿ ಕಾಪಿಟೆ. ಅಣ್ಣ ಟೀ ಕೊಡ್ಲ ಅಣ್ಣ? ಕುಡಿಯಾಗಿಲ್ಲ ಹೋಗಲೇ. ಅಣ್ಣ ತುಂಬಾ ಬಿಸಿ ಬಿಸಿ ಆಗಿದೆ ಅಣ್ಣ. ಕುಡಿಯಾಗಿಲ್ಲ ಅಂತ ಹೇಳಿದ್ದಿಲ್ಲ, ಹೋಗಲೇ. ಮೇಡಮ್ ಟೀ ಕೊಡ್ಲ ಮೇಡಮ್? ನಾನ ಕುಡಿಯಾಗಿಲ್ಲ ಅಂದ್ರೆ ಅವ್ರೇನ್ ಕುಡಿತಾರಲೇ? ಹೋಗ್ಲೇ. ಅಣ್ಣ ತುಂಬಾ ಬಿಸಿ ಬಿಸಿ ಆಗಿದೆ ಅಣ್ಣ, ಅದ್ ಕೇಳ್ದೆ ಅಣ್ಣ. ನೋಡು ಬಾಯ್ಲೆ ಈ ಹುಡುಗಿ ನೋಡೇನು? ಮಗನ ಅಕ್ಕಿ ನೋಡಂತೇಳಿ ನೀ ಕಣ್ಣು ಹಾಕಿ ಅಂತ ಹೇಳಿ ನೀನು. ಅಣ್ಣ ಒಂದ್ಸಲಿ ತೋರಿಸಿ ಅಣ್ಣ, ಇವ್ರನ್ನೆಲ್ಲೋ ನೋಡಿದ್ದೀನಿ ಅಣ್ಣ ನಾನು. ನೋಡಿಯ? ಅಯ್ಯಯ್ಯೋ ಅತ್ತೆಯವ್ರ ನೋಡೇನಂತ 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 ನೋಡೇನಂತ. ಏನೇನು ಅಣ್ಣ ಫೋಟೋದಲ್ಲಿ ಇವಾಗ ನೋಡಿದೆ ಅಣ್ಣ. ಅಯ್ಯೋ ಪಿತ್ರ ಪಿಲ್ಲಿ ಮಗನ, ನನಗೆ ಹೇಳ್ತಿ ನನಗೆ ಹೇಳ್ತಿ ನನಗೆ ಹೇಳ್ತಿ ನನಗೆ ಹೇಳ್ತಿ. ಅಣ್ಣ ಅಣ್ಣ ನಡಿ ನೋಡಿ. ನನ್ನ ಮುಂದೆ ಆಟ ಆಡಕ್ ಬರ್ತಾರ. ಎಲ್ಲರೂ ನನ್ನ ಜೀವನದಾಗ ಆಟ ಆಡಕತ್ಯಾರ. ನೀವಂತೂ ಬಾಳ ಆಟ ಆಡಿರಿ. ನಿಮ್ಮನ್ನು ಸುಮ್ಮನೆ ಬಿಡಾಗಿಲ್ಲ. ನೇತ್ರಾವತಿ ನನ್ನ ಕೈಗೆ ಸಿಗ್ಲಿ, ಅವಾಗ ಐತಿ ನಿಮಗ ಮಾರಿ ಹಬ್ಬ. ಅಣ್ಣ
ಮತ್ತ್ಯಾಕೋ ಬಂದಿ? ಬಾಡಿ ತುಂಬಾ ಹೀಟ್ ಆದಂಗೆ ಕಾಣಿಸುತ್ತೆ. ಒಂದೇನಾದ್ರೂ ಕೂಲ್ ಡ್ರಿಂಕ್ಸ್ ಏನಾದ್ರು ಹೇಳೋಣ. ಬಾರು ಕುಮಾರ, ನಾ ಕೋಲ್ಡ್ ಡ್ರಿಂಕ್ಸ್ ಕುಡ್ದ ನನ್ ಬಾಡಿ ಹೀಟ್ ಆಗೈತಿ. ಯಾಕೋ ಬಂದಿಲ್ಲ? ಯಾರ ಜಾಗಕ್ಕೆ ಬಂದಿದಾರೋ ನಾನು ವ್ಯಾಪಾರ ಮಾಡೋ ಜಾಗಕ್ಕೆ ಬಂದ್ಬಿಟ್ಟು ನನ್ ಮೇಲೆ ಎಗರಾಡ್ತಿದ್ಯಾ? ಏನೋ ಮಾಡ್ತಿ ನನ್ಗೆ ಹೊಡ್ತೀಯನೋ? ಅಯ್ಯೋ ದಾನಪುರಿ, ಬೇಡ ಬಿಡಪ್ಪ, ಬಿಟ್ಬಿಡಪ್ಪ. ಅಯ್ಯೋ ದಾನಪುರಿ ಬಿಟ್ಬಿಡಪ್ಪ. ಒಮ್ಮನ್ ಮುಖ ನೋಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾ ಇದೀನಿ ನಾನು ನಿನ್ನ. ದಾನಪುರಿ ಅಯ್ಯೋ ಬೇಡ ದಾನಪುರಿ ಬೇಡಪ್ಪ, ಬೇಡ ಬಿಟ್ಬಿಡಪ್ಪ. ದಾನಪುರಿ ಬಿಡಿ, ಯಾಕೆ ಎಲ್ಲರ ಹತ್ರ ಜಗಳ ಆಡ್ತೀರಾ? ದಾನಪುರಿ ಎಲ್ಲರ ಹತ್ರ ಜಗಳ ಆಡ್ತೀರಾ? ದಾನಪ್ಪ ನೀವು ಬಿಟ್ಬಿಡಿ. ಓ ಭಗವಂತ, ಅಯ್ಯೋ ನನ್ ಮಾತು ಕೇಳಪ್ಪ. ದಾನಪ್ಪನೇ ಬೇಡ ಅಯ್ಯೋ ಬಿಟ್ಬಿಡಿ. ನೋಡಪ್ಪ ಬೇಡ ದಾನಪ್ಪರೇ ಬಿಡಿ, ನೀವು ಬಿಡಿ. ನೋಡಪ್ಪ ನಿನ್ ಕಾಲು ಹಿಡ್ಕೋತೀನಪ್ಪ. ಬೇಡ ನೋಡಪ್ಪ. ಏಯ್, ಅಮ್ಮನ್ ಮುಖ ನೋಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾ ಇದೀನಿ ಕಣ ನಿನ್ನ. ಬೇಡ ಇದೆ ನಿನ್ಗೆ? ನನಗೆ ಹಂಗೆ ತುಂಬಾ ಗಾಬರಿ ಆಗ್ತಿದೆಪ್ಪ. ನಿನ್ ಕೈ ಮುಗಿತೀನಿ, ಬೇಡಪ್ಪ. ಏನ್ ದನಪ್ಪ, ಎಲ್ಲರ ಹತ್ರ ಜಗಳ ಆಡ್ತೀರಾ ನೀವು? ನೀನು ಹೋಗಪ್ಪ. ಹೋಗಲೇ. ಹೆಂಗ್ ಹೆದರಿಸಿ ನೋಡಿರಲ್ಲ. ನೀವು ಅದಿರಿ ಅಂತ ಬಿಟ್ಟಿನಿ, ಇಲ್ಲ ಅಂತಿದ್ರ ಅವನ ಹುಗದು ಹುಗ್ಗಿನ ತಿಂದು ಬಿಡ್ತಿದ್ದೆ. ನೇತ್ರಾವತಿ ನನ್ನ ಕೈಗೆ ಸಿಗ್ಲಿ, ಮಾಡ್ತೀನಿ ಇವ್ರಿಗೆಲ್ಲ. ಏನಾಗಿದೆ ನಿಮ್ಗೆ? ನೇತ್ರ ಕಾಣ್ತಿಲ್ಲ ಅಂತ ಒಂದೇ ಯೋಚನೆಯಲ್ಲಿ ಇದೀವಿ. ಸಿಕ್ತವ್ರ ಹತ್ರ ಜಗಳ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಒಬ್ಬರೇ ಯೋಚನೆ ಮಾಡಕತ್ತೀರೇನ್ರಿ? ನನಗೂ ನಾನು ಏನ್ ಸಿಗೋಳಂತ ಎಷ್ಟು ಚಿಂತೆ ಐತೈತಿ ಗೊತ್ತೇನು? ಹತ್ರಿ ಗಾಡಿನ ಹತ್ರಿ. ಎಲ್ಲ ಹತ್ರನು ಅವಮಾನ. ಪಾಪ ಬಿಸಿಲಾಗಿ ಬಿದ್ದಾಳ. ಏಯ್ ಹೊಡಿಲೇ. ಹೊಡಿಯೋ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ನಮ್ಮ ಮನೇಲಿ ನಮ್ಮ 3 ಜನದ ಮನಸ್ಸು ಚೂರಾಗೋಗಿದೆ. ಈ ಟೈಮಲ್ಲಿ ಪ್ರೀತಿ, ಪ್ರೇಮ, ಸುತ್ತಾಟ ಇದ್ಯಾವುದು ನನ್ನ ಆದ್ಯತೆ ಅಲ್ಲ. ಆದ್ಯತೆ ಅಂತಿರ್ಬೇಡಿ. ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ ಜೀವನ ಬಲಿ ಕೊಡದೆ ನಿಮ್ ಆದ್ಯತೆ ಆದ್ರೆ ನಾನು 2 ನಿಮಿಷದಲ್ಲಿ ನನ್ನ ಪ್ರಾಣ ಕೊಟ್ಬಿಡ್ತೀನಿ ಅಷ್ಟೇ. ಸಾಯೋ ಮಾತಾಡ್ಬೇಡಿ ಸರ್. ನನ್ನಿಂದ ನೀವ್ಯಾಕೆ ಸಾಯ್ಬೇಕು? ಮತ್ತಿನ್ನೇ ನೇತ್ರ ಅವ್ರೆ, ದಾನಪ್ಪನ್ಗೆ ಕುತ್ತಿಗೆ ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ನನ್ಮದನ್ಗೆ ಅನ್ಯಾಯ ಮಾಡಿರೋ ಪಾಪಿನ ಅವ್ನು ಹುಡುಕೊಡ್ತಾನ? ನಿಮ್ ತಾಯಿಗಾಗಿರೋ ಸಂಕಟ ಎಲ್ಲ ಕಡಿಮೆ ಆಗ್ಬಿಡುತ್ತಾ? ಅಥವಾ ನಿಮ್ ತಂದೆ ಮಗಳೇ ಅಂತ ವಾಪಸ್ ಸಂಭ್ರಮದಿಂದ ಓಡ್ ಬರ್ತಾರ? ಪರಿಸ್ಥಿತಿ ಹಾಗಿದೆ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಯಾವ ಪರಿಸ್ಥಿತಿ? ಎಂತ ಪರಿಸ್ಥಿತಿ? ತ್ಯಾಗ ಮಾಡಿದ್ರೆ ಯಾರು ದೇವಸ್ಥಾನ ಕಟ್ಸಲ್ಲ. ಪರಿಸ್ಥಿತಿನ ಎದುರಿಸಿ ಸಾಧಿಸ್ಬೇಕು, ಆಗ ಕಟ್ಟಿಸ್ತಾರೆ ದೇವಸ್ಥಾನನ. ಕ್ಷಮಿಸಿ ನೇತ್ರ ಅವ್ರೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ನಾನು ನಿಮ್ಮೇಲೆ ರೇಗ್ಬಿಟ್ಟೆ. ಬಟ್ ನನ್ನ ನಂಬಿ ಊರಲ್ಲಿ ಏನೂ ಆಗಲ್ಲ. ನೋಡಿ, ಇಂಥ ಜಾಗದಲ್ಲಿ ನೀವು ಒಬ್ಬಂಟಿ ಇರಬೇಡಿ. ಬನ್ನಿ ನನ್ನ ಜೊತೆ,
ಬನ್ನಿ ನೇತ್ರ ಅವ್ರೆ, ಬನ್ನಿ. ಯಾಕೆ ಕಾಫಿ ಚೆಲ್ಲಿದ್ರಿ? ಹೇಳ್ತೀನಿ ಗುರು, ಇನ್ನೊಂದು ಕಾಫಿ. ಏನ್ ಗೊತ್ತಾ ನೇತ್ರ ಅವ್ರೆ, ಸಮಸ್ಯೆಗಳಾಗ್ಲಿ ಆತಂಕಗಳಾಗ್ಲಿ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ನಾವು ಅದನ್ನ ತಲೆಗೆ ಹಚ್ಕೊಂಡ್ರೆ ಇರುತ್ತೆ, ಬಿಟ್ರೆ ಹೋಗುತ್ತೆ. ನಾವ್ ಇರ್ಲಿ ಇಲ್ದೇ ಇರ್ಲಿ ಈ ಪ್ರಪಂಚ ಹೀಗೆ ಇರುತ್ತೆ. ಆದ್ರೆ ಇದ್ದು ಬದಲಾಯಿಸ್ಬೇಕಲ್ವಾ ನಾವು? ನಿಮ್ಗಿಂತ ಒಳ್ಳೆ ಸಲಹೆಗಾರ ಇಲ್ವೇ ಇಲ್ಲ ಈ ಪ್ರಪಂಚದಲ್ಲಿ. ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ನೀವೇ ಒಂದು ದೊಡ್ಡ ಪುಸ್ತಕ. ಪುಸ್ತಕದಲ್ಲಿರೋ ಸಾಲುಗಳೆಲ್ಲ ನಿಜ ಅಲ್ಲ. ಪುಸ್ತಕದಲ್ಲಿರೋ ಸಾಲುಗಳನ್ನ ನಂಬ್ಕೊಂಡು ಜೀವನ ನಡೆಸೋ ಅವಶ್ಯಕತೆ ಇಲ್ಲ. ಏನ್ ಗೊತ್ತಾ ನೇತ್ರ ಅವ್ರೆ, ನಮ್ ಜನರನ್ನ ಕಳ್ಕೋತೀವಿ ಅನ್ನೋ ಭಯಕ್ಕಿಂತ ಹೆಚ್ಚಾಗಿ ನಾವು ಜನರನ್ನ ಮೆಚ್ಚೋ ದಾರಿಲಿ ಎಷ್ಟು ಕಳೆದೋಗಿದೀವಿ ಅನ್ನೋ ಭಯ ನಮ್ಮನ್ನ ಸದಾ ಕಾಡ್ತಾ ಇರ್ಬೇಕಲ್ವಾ? ಸಮಯ ಯಾವತ್ತೂ ಅವಸರ ಮಾಡಲ್ಲ. ಸಮಯ ಎಲ್ಲದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುತ್ತೆ. ಅವಸರ ಮಾಡೋರು ನಾವು, ಆದ್ರೆ ಕೊನೆಗೆ ಶಾಪ ಹಾಕೋದು ಸಮಯಕ್ಕೆ. ಯು ನೋ ವಾಟ್? ಟೈಮ್ ಇಸ್ ಎ ಗುಡ್ ಡೀಲರ್ ಅಂಡ್ ಹೀಲರ್. ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯೆ ಮಾಡಬಾರ್ದು ಅಲ್ವಾ? ಜೀವನ ಅದರಲ್ಲೇ ಮುಗ್ದೋಗುತ್ತೆ. ನೀವು ಹೆದರ್ಕೋಬೇಡಿ, ನಾನಿಲ್ವಾ? ಇಲ್ಲಿ ಯಾರೋ ಪುಂಡ್ರು ನನ್ನನ್ನು ರೇಗಿಸಿದ್ರು ಅಂತ ಅವ್ರಿಗೆ ನೀವು ತಾರ ಮಾರಿ ಹೊಡೆದ್ರಿ. ಆದರೆ ಊರಲ್ಲಿ ದಾನಪ್ಪನ ಕೈಲಿ ಸಿಕ್ಬಿದ್ದಿರೋ ಅಮ್ಮ ಮತ್ತೆ ಅಕ್ಕ ಅದೇನು ಪಾಡು ಅನುಭವಿಸ್ತಿದ್ದಾರೋ ಏನೋ ಆ ಮಂಜುನಾಥ್ ಸ್ವಾಮಿಗೆ ಗೊತ್ತು. ಆ ದಾನಪ್ಪ ಒಳ್ಳೆಯವನಲ್ಲ. ಅವನ ಬಗ್ಗೆ ನನಗೆ ಪೂರ್ತಿ ಗೊತ್ತಾಗಿದೆ. ಅವನು ಅಂದ್ಕೊಂಡಿದ್ದು ಅವನಿಗೆ ಸಿಕ್ಕಿಲ್ಲ ಅಂದರೆ
ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ. ಮೋರೆಗಿಳಿಯೋಕ್ಕೂ ಅವನು ಯೋಚನೆ ಮಾಡಲ್ಲ. ಇನ್ನು ಎಷ್ಟು ದಿನ ಸರ್, ಇನ್ನು ಎಷ್ಟು ದಿನ ಅಮ್ಮ ಮತ್ತೆ ಅಕ್ಕ ಈ ಪಾಡನ್ನ ಅನುಭವಿಸ್ಬೇಕು? ಅಮ್ಮನಿಗಂತೂ ಸಂತೋಷನೇ ಇಲ್ಲ. ಅಕ್ಕನ ಜೀವನದಲ್ಲಿ ಆಗ್ಬಾರ್ದಾಗೋಗಿದೆ. ಪಾಪ ಸರ್ ಅವರಿಬ್ರು. ನಿಮ್ಮ ಚಿಂತೆ ನನಗೂ ಇದೇನಿದ್ರು. ನಿಮ್ಮ ಮನೆಗೆ ಸುಮಾರು ಸರ್ತಿ ಬಂದು ಹೋದೋ ನಾನು. ನಿಮ್ಮ ಮನೆ ಎಲ್ಲ ವಿಷಯಗಳು ನನಗೆ ಗೊತ್ತು. ಅಂಥದ್ರಲ್ಲಿ ನಾನು ನಿಮ್ಮ ವಿಷಯನ ಕೇರ್ಲೆಸ್ ಮಾಡ್ತೀನ? ನಾನು ನಿಮ್ಮ ಜೊತೆ ಆಟ ಆಡ್ತೀನ? ನಾನು ಅಂಥವ್ನ? ನೋಡಿ, ನೀವೇನು ಚಿಂತೆ ಮಾಡ್ಕೋಬೇಡಿ. ನನ್ನ ಹುಡುಗರು ನಿಮ್ಮ ಮನೆ ಹತ್ರ ಇದ್ದಾರೆ. ಏನೇ ವಿಷಯಗಳು ಬಂದರೂ ಅವರು ಅದನ್ನ ನೋಡ್ಕೋತಾರೆ. ಓಕೆನಾ? ಸಮಾಧಾನ? ಅಮ್ಮ, ಈ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಮೀಟಿಂಗ್ ನ ನಾಳಿದಿಟ್ಕೊಳ್ಳೋಣ. ಹೌದಮ್ಮ, ನಾಡಿದಾದ್ರೆ ಚೆನ್ನಾಗಿರುತ್ತೆ. ನೀವಂದ್ರೆ ನಂಗೆ ತುಂಬಾ ಇಷ್ಟನೇ ಇದ್ರು ಅವ್ರೆ. ಸುಮ್ಮನೆ ಯಾವುದಾದ್ರ ಬಗ್ಗೆನೂ ಯೋಚನೆ ಮಾಡಿಕೊಂಡು ನೀವೇ ನಿಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದೀರಿ. ಹಾಗೆ ಮಾಡಬೇಡಿ. ನಿಮ್ಮ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಪ್ರಪಂಚ ಬರ್ತಾ ಬರ್ತಾ ಒಂದು ಪ್ರಾವಿಷನ್ ಸ್ಟೋರ್ ಆಗ್ತಾ ಇದೆ. ಎಲ್ಲದಕ್ಕೂ ಬೆಲೆ ಕಟ್ತಾರೆ. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಇದೆಲ್ಲದಕ್ಕೂ ಬೆಲೆ ಕಟ್ಟಬೇಕು. ಹೌದು, ಆದ್ರೆ ಹಾಗಂತ ನೀವು ನಿಮ್ಮ ಇಡೀ ಜೀವನನ, ನಿಮ್ಮ ಎಮೋಷನ್ಸ್ನ ದಾರಿ ಎರಿಬಾರ್ದು. ನಾನು ನಿಮ್ಮನ್ನ ಕಳ್ಕೋತೀನಿ ಅನ್ನೋ ಆತಂಕದಿಂದ ನಾನು ಈ ಮಾತುಗಳನ್ನ ಹೇಳ್ತಾ ಇಲ್ಲ. ತುಂಬಾ ಒಳ್ಳೆ ಹೆಣ್ಮಗುರಿ ನೀವು. ಮುಳ್ಳಿನ ಮೇಲ್ ಬಿದ್ದ ಬಾಳೆ ಎಲೆ ತರ ನಿಮ್ ಬಾಳ ಆಗ್ಬಾರ್ದು. ನೀವು ನನ್ನ ಜೀವನದಲ್ಲಿರಿ, ಇಲ್ದೇ ಇರಿ, ಆದ್ರೆ ನಾನು ಬಯಸೋದಿಷ್ಟೇ ನೀವು ಚೆನ್ನಾಗಿರ್ಬೇಕು, ಸದಾ ಖುಷಿಯಾಗಿರ್ಬೇಕು ಅಂತ ಅಷ್ಟೇ. ನಿಮಗೆ ಲೈಫಲ್ಲಿ ಯಾವುದಕ್ಕೂ ಕೊರತೆ ಬರಬಾರ್ದು. ಲೈಫ್ ಇಸ್ ಬ್ಯೂಟಿಫುಲ್, ಅರ್ಥ ಮಾಡ್ಕೊಳ್ಳಿ.
ಈಗ ಊರಲ್ಲಿ ನೀವು ಮದುವೆಯಿಂದ ಎದ್ದು ಬಂದಿರೋ ವಿಷಯ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಾಗೋಗಿದೆ. ದಾನಪ್ಪನೇ ಬಂಡ ಹೊಡೆದಿರ್ತಾನೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ನೇತ್ರ ಅವ್ರು. ಸಮಸ್ಯೆ ತಿಳಿಯಾಗ್ಲಿ, ಆಮೇಲೆ ಹೋಗೋಣ, ಖಂಡಿತ ಹೋಗೋಣ. ದಾನಪ್ಪನ ನಾನು ಹೊಡೆದಾಕ್ತಿದ್ದೆ, ಆದರೆ ಸುಮ್ಮನಾದೆ. ಯಾಕೆ ಗೊತ್ತಾ? ಇದು ನಿಮ್ಮ ವಿಷಯ, ಸೂಕ್ಷ್ಮವಾದ ವಿಷಯ. ಇಲ್ಲ ಅಂತಂದಿದ್ರೆ ಅವನನ್ನ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಒಂದು ಗತಿ ಕಾಣಿಸ್ತಿದೆ.